Hello dear students, welcome to our channel. ನಾಳೆ ಫಸ್ಟ್ ಲ್ಯಾಂಗ್ವೇಜ್ ಇದೆ ಕನ್ನಡ ಅಥವಾ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ ಇದೆ. ಓಕೆನಾ? ಏನಪ್ಪ ಅಂತಂದರೆ ಫುಲ್ ಓದಿದ್ದೀರಾ, ನೀವು ಓದಿದ್ರೆ ಎಲ್ಲ ಕ್ವಶನ್ಸ್ ಆನ್ಸರ್ಸ್ ಏನಪ್ಪ ಅಂತಂದರೆ ನೆನಪಾಗುತ್ತೆ. ಆರಾಮ್ಸೆ ಏನು ಮಾಡಿರಿ, ಎಷ್ಟು ಗೊತ್ತಿದೆ ನೋಡಿ ಅಷ್ಟು ಪರ್ಫೆಕ್ಟಾಗಿ ಬರೋಕ್ಕೆ ಟ್ರೈ ಮಾಡಿ. ಓಕೆನಾ? ಏನಾದರೂ ಒಂದೆರಡು ಮೂರು ಕ್ವಶನ್ಸ್ ಇದಾದರೆ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಗೆ ಎಷ್ಟು ಗೊತ್ತಿದೆ ನೋಡು ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಕ್ವಶನ್ ನಂಬರ್ನು ನೀಟಾಗಿ ಹಾಕಿ ಇಂದ ಸಾಲ್ವ್ ಮಾಡಿ. ಫಸ್ಟ್ ಎಷ್ಟು ಬರುತ್ತೆ ನೋಡಿರಿ ಅಷ್ಟು ಪರ್ಫೆಕ್ಟಾಗಿ ಸಾಲ್ವ್ ಮಾಡಿ, ಆಯಿತಾ? ಆನ್ಸರ್ ಬರೀರಿ. ಯಾವುದು ಗೊತ್ತಿಲ್ಲ ನೋಡ್ರಿ ಅದು ಬಿಟ್ಟು ಬರೋಕ್ಕೆ ಹೋಗಬೇಡಿ. ನಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿದೆ ನೋಡಿ ನೀಟಾಗಿ ಕ್ವಶನ್ ನಂಬರ್ ಹಾಕ್ರಿ. ಕ್ವಶನ್ ನಂಬರ್ ಹಾಕಿ ಕೇಳಿದ ಅದನ್ನು ಕಂಪ್ಲೀಟಾಗಿ ಅದ್ರ ಬಗ್ಗೆ ಗೊತ್ತಿರೋದನ್ನೆಲ್ಲ ನೀಟಾಗಿ ಬರೀರಿ. ಅದಕ್ಕೆ ರಿಲೇಟೆಡ್ ಇತ್ತಪ್ಪ ಅಂತಂದರೆ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಆರಾಮ್ಸೆ ಕೂಲಾಗಿ ಎಕ್ಸಾಮ್ನ ಬರೀರಿ. ಓಕೆನಾ? ಟೆನ್ಷನ್ ಮಾಡ್ಕೊಂಡ್ರೆ ಅಲ್ಲಿ ಮೀನಿಂಗ್ ಇಲ್ಲ. ಆರಾಮ್ಸೆ ನೀವು ಓದಿದ್ದೀರಾ, ನೀವು ಮಾಡ್ತೀರಾ, ಪುಟ್ಟ ಚೆನ್ನಾಗಿ ಏನು ಮಾಡಿರಿ, ಸ್ವಲ್ಪ ಹ್ಯಾಂಡ್ ರೈಟಿಂಗ ನೀಟಾಗಿ ಬರೀರಿ. ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅಟ್ರಾಕ್ಟಿವ್ ಇರಬೇಕು, ಒಂಥರ ಅನ್ನಿಸ್ಬೇಕು ಅವ್ರಿಗೆ ನೋಡಿದ ತಕ್ಷಣ ಏನು ಚೆನ್ನಾಗಿ ಬರ್ತಾರಲ್ಲಪ್ಪ ಅಂತ ಹೇಳ್ತಿರಿಂದ. ಆಯಿತಾ? ನೀಟಾಗಿ ಬರೀರಿ. ಅಂದರೆ ಪ್ರತಿಯೊಂದು ಕ್ವಶನ್ ನಂಬರಿ ಇಂಪಾರ್ಟೆಂಟ. ಕ್ವಶನ್ ನಂಬರ್ ಹಾಕ್ರಿ ಫಸ್ಟ್ ನೀಟಾಗಿ. ಕ್ವಶನ್ ನಂಬರು ಮೇನ್ ಅವೆಲ್ಲ ಹಾಕಿದ್ರಿಂದ ಎಲ್ಲ ಕ್ವಶನ್ದು ಆನ್ಸರ್ ಬರುತ್ತೆ. ಓಕೆನಾ? ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಥ್ಯಾಂಕ್ ಯು.